ಹಾಯ್ ಆಲ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಮಾರ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗಿನ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ಮೆಂತ್ಯ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡಿದ್ದೀನಿ. ನೋಡ್ಕೊಂಬರೋಣ. ಮಿಕ್ಸರಲ್ಲೇ ಚಪಾತಿ ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಒಂದು ಇಡಿಯಷ್ಟು ಮೆಂತ್ಯ ಸೊಪ್ಪು. ಮಿಕ್ಸರ್ ಜಾರಲ್ಲೇ ಮೆಜರ್ಮೆಂಟ್ ಕಪ್ ಕಟ್ಟಿರ್ತಾರೆ, ಆ ಕಪ್ಪಲ್ಲೇ 2 ಕಪ್ ಆಗೋಷ್ಟು ಚಪಾತಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, 1-2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಮಿಕ್ಸ್ ಮಾಡೋದಕ್ಕೆ ಇಡೋಣ. ಮೆಜರ್ಮೆಂಟ್ ಕಪ್ ಕೊಟ್ಟಿರ್ತಾರೆ. 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ವಾಟರ್ ಹಾಕಿದರೆ ಸಾಕಾಗುತ್ತೆ. ಮಿಕ್ಸರ್ ಗ್ರೈಂಡರಲ್ಲಿ ಬೇಗ ಮಿಕ್ಸ್ ಮಾಡಾಗುತ್ತೆ. ಇದನ್ನೇ ನಾವು ಕೈಲಿ ಮಿಕ್ಸ್ ಮಾಡ್ತೀವಿ ಅಂದರೆ ಒಂದು 10 ನಿಮಿಷನಾದರೂ ಆಗುತ್ತೆ. ಆದರೆ ಮಿಕ್ಸರ್ ಗ್ರೈಂಡರಲ್ಲಿ 2 ನಿಮಿಷದೊಳಗೆ ಚಪಾತಿ ಹಿಟ್ಟು ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡ್ತಾ ಇರ್ಬೋದು, ಚಪಾತಿ ಹಿಟ್ಟು ರೆಡಿ ಆಗಿದೆ. ಸ್ವಲ್ಪ ಒರಟಾಗಿರುತ್ತೆ, ಹಂಗಿರುತ್ತೆ ಹಿಂಗಿರುತ್ತೆ ಏನಿಲ್ಲ, ತುಂಬ ಸ್ಮೂತಾಗಿ ಸಾಫ್ಟಾಗಿರುತ್ತೆ. ಚಪಾತಿನೂ ಅಷ್ಟೇ ನೋಡಿ, ತುಂಬ ಸ್ಮೂತಾಗಿ ಬಂದಿದೆ, ರೆಡಿ ಆಗಿದೆ. ಚಪಾತಿನೂ ಅಷ್ಟೇ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ರೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಚಪಾತಿನೂ ತುಂಬ ಚೆನ್ನಾಗಿರುತ್ತೆ. ಚಪಾತಿ ಹಿಟ್ಟು 10 ನಿಮಿಷ ನೆನೆಯೋ ಅಷ್ಟರೊಳಗೆ ಎಗ್ ಬುರ್ಜಿ ರೆಡಿ ಮಾಡ್ಕೊಳ್ಳೋಣ. ಎಗ್ ಬುರ್ಜಿಗೆ 1-3 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್, ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಅಂಥ 3 ಹಸಿರು ಮೆಣಸಿನ್ಕಾಯಿ, 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗೋ ಟೈಮಲ್ಲೇ 1 ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸಾಲ್ಟ್ ಹಾಕ್ಬಿಟ್ಟು ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗ್ತಿದ್ದಂಗೆ ಎಗ್ ಹಾಕ್ಬಿಟ್ಟು ಅದನ್ನು ಕೂಡ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರೆ ಎಗ್ ಬುರ್ಜಿನ ತುಂಬ ಡಿಫ್ರೆಂಟಾಗೆಲ್ಲ ಮಾಡ್ತಾರೆ. ಆದರೆ ನಾನು ಇವತ್ತು ಟೈಮ್ ಆಗಿರೋದ್ರಿಂದ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಇದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಒಂದೇ ಒಂದು ಟೊಮೊಟೊ, ಚಿಲ್ಲಿ ಪೌಡರ್, ಗರಂ ಮಸಾಲ ಎಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ, ಮಸಾಲೆ ಎಗ್ ಬುರ್ಜಿ ಥರ. ಆದರೆ ಟೈಮ್ ಆಗಿರೋದ್ರಿಂದ ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಅದಕ್ಕೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಎಗ್ ಬುರ್ಜಿ ರೆಡಿ ಆಗಿದೆ. ಈಗ ಚಪಾತಿ ಹಿಟ್ಟು ನೆಂದಿರೋದ್ರಿಂದ ಚಪಾತಿ ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ಮೆಂತ್ಯ ಸೊಪ್ಪು ಹಾಕಿರೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮೆಂತ್ಯ ಸೊಪ್ಪು ಬದಲು ಪಾಲಕ್ ಸೊಪ್ಪು ಹಾಕೋಬೋದು, ಸಬ್ಸಿಗೆ ಸೊಪ್ಪನ್ನು ಹಾಕೋಬೋದು. ಸೊಪ್ಪು ಹಾಕೊಂಡು ಮಾಡ್ಕೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರುತ್ತೆ ಚಪಾತಿ. ಚಪಾತಿನೂ ರೆಡಿಯಾಗಿದೆ. ಮಕ್ಕಳು ಲಂಚ್ ಬಾಕ್ಸ್ಗೋಸ್ಕರ ರೆಡಿ ಮಾಡಿದ್ದೀನಿ. ಮಾಡಿರೋ ಅಂಥ ಚಪಾತಿ ಮತ್ತು ಎಗ್ ಬುರ್ಜಿನ ಮಕ್ಕಳ ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿದ್ದೀನಿ. ಮೆಂತ್ಯ ಸ್ವಲ್ಪ ಕೈ ಇರೋದ್ರಿಂದ ಮಕ್ಳಿಗೆ ಇಷ್ಟ ಆಗೋಲ್ಲ ಅನ್ನೋ ಥರ ಏನಿರಲ್ಲ. ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಚಪಾತಿ ಜೊತೆ. ಈಗೆಲ್ಲ ಮಿಕ್ಸ್ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಚಪಾತಿ ಮತ್ತು ಎಗ್ ಬುರ್ಜಿ ಒಳ್ಳೆ ಕಾಂಬಿನೇಷನ್. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ ನಂತರ ನಾನು ಟಿಫನ್ ಮಾಡ್ಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.